ನಮಸ್ಕಾರ. ನಾವು ಒಂದು ಹೊಸ ಆ್ಯಪ್ ಲಾಂಚ್ ಮಾಡಿದ್ದೇವೆ, ಕನ್ನಡ ನುಡಿ ಅಂತ. ಇದನ್ನ ನೀವು ಪ್ಲೇಸ್ಟೋರಲ್ಲಿ ಹಾಗೂ ಆ್ಯಪ್ ಸ್ಟೋರಲ್ಲಿ ಸರ್ಚ್ ಮಾಡಿ ನುಡಿ ಅಂತ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಬೋದು. ಇದನ್ನ ಒನ್ಸ್ ಇನ್ಸ್ಟಾಲ್ ಮಾಡಾದಮೇಲೆ ಓಪನ್ ಅಂತ ಕೊಟ್ಟರೆ ಈ ರೀತಿಯ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನೀವು ಟ್ಯಾಪ್ ಆ್ಯಂಡ್ ಸ್ಪೀಕ್ ಅಂದರೆ ಮಾತಾಡಿ ಕೂಡ ಕನ್ನಡದಲ್ಲಿ ಟೈಪ್ ಮಾಡ್ಬೋದು, ಹಾಗೂ ಕೀಬೋರ್ಡಿಂದ ಕೂಡ ಕನ್ನಡದಲ್ಲಿ ಟೈಪ್ ಮಾಡ್ಬೋದು. ಸೊ ಈ ರೀತಿ ನಮಸ್ತೆ ಈ ಥರ ಕನ್ನಡದಲ್ಲಿ ಟೈಪ್ ಮಾಡ್ಬೋದು. ಇದರಲ್ಲಿ 2 ಮೋಡ್ ಇದೆ, ಶಿಫ್ಟ್ ಮೋಡ್ ಹಾಗೂ ನಾರ್ಮಲ್ ಮೋಡು. ಸೊ ನಾರ್ಮಲ್ ಮೋಡಲ್ಲಿ ನಿಮಗೆ ನಾರ್ಮಲ್ ಅಕ್ಷರಗಳು ಕಾಣುತ್ತೆ, ಶಿಫ್ಟ್ ಮೋಡಲ್ಲಿ ದೀರ್ಘ ಅಕ್ಷರಗಳು ಈ ಥರದ್ದೆಲ್ಲ ಕಾಣುತ್ತೆ. ಸೊ ಈ ಥರ ನೀವು ಕನ್ನಡದಲ್ಲಿ ಟೈಪ್ ಮಾಡ್ಬೋದು. ಹಾಗೆ ಟ್ರಾನ್ಸ್ಲೇಟ್ ಸೆಕ್ಷನ್ ಅಂತ ಒಂದಿದೆ, ಅದರಲ್ಲಿ ನೀವು ಕನ್ನಡದಿಂದ ಇಂಗ್ಲೀಷಿಗೆ, ಫಾರ್ ಎಕ್ಸಾಂಪಲ್ ಈ ರೀತಿ ಕನ್ನಡದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ಬೋದು, ಹಾಗೂ ಇಂಗ್ಲೀಷಿಂದ ಕನ್ನಡ ಹಾಗೂ ಬೇರೆ ಭಾಷೆಯಿಂದ ಕನ್ನಡ ಈ ರೀತಿ ನೀವು ಏನೇ ಇದ್ರೂ ಬೇರೆ ಭಾಷೆಯಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಬೋದು, ಅಥವಾ ಕನ್ನಡದಿಂದ ಬೇರೆ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ಬೋದು. ಈ ರೀತಿ ನೀವು ಈ ಆ್ಯಪ್ನ ಯೂಸ್ ಮಾಡ್ಬೋದು. ಹಾಗೂ ಇದರಲ್ಲಿ ಕೂಡ ಇದೆ, ಇದು ನೀವು ಟೈಪ್ ಮಾಡಿ ಜೋರಾಗಿ ಹೇಳುತ್ತೆ. ಹಲೋ, ನಮಸ್ಕಾರ. ಸೊ ಈ ರೀತಿ ನೀವು ಕನ್ನಡನೂ ಕೂಡ ಕಲ್ತ್ಕೋಬೋದು. ಹಾಗೆ ಕೀಬೋರ್ಡ್ ಅಂತ ಇದೆ, ಇದನ್ನ ಎನೇಬಲ್ ಇನ್ ಸೆಟ್ಟಿಂಗ್ಸ್ ಅಂತ ಮಾಡಿದ್ರೆ ನಿಮಗೆ ಸೆಟ್ಟಿಂಗ್ಸ್ನಲ್ಲಿ ಕನ್ನಡ ಕೀಬೋರ್ಡ್ ಬರುತ್ತೆ. ಸ್ವಿಚ್ ಇನ್ಪುಟ್ ಮೆಥಡ್ ಅಂತ ಮಾಡಿದ್ರೆ ನೀವು ಯಾವುದೇ ಆ್ಯಪ್, ಫಾರ್ ಎಕ್ಸಾಂಪಲ್ ನೋಟ್ಪ್ಯಾಡ್ ಆ್ಯಪ್ ಹಾಗೂ ನೀವು ನಿಮ್ಮ ಮೊಬೈಲ್ನಲ್ಲಿ ಕೂಡ ಯಾವುದೇ ಆ್ಯಪ್ಗಳಲ್ಲಿ ಕನ್ನಡವನ್ನು ಟೈಪ್ ಮಾಡ್ಬೋದು. ಧನ್ಯವಾದಗಳು.